ಹರಿ ಓಂ. ಈ ಇಡೀ ಜಗತ್ತು ಭಗವಂತನ ಶರೀರ, ಅಂದರೆ ಸರ್ವಂ ವಿಷ್ಣುಮಯಂ ಅಂತ ಹೇಳ್ತೀವಲ್ವ. ಅಂದರೆ ಎಲ್ಲದರಲ್ಲೂ ಎಲ್ಲರಲ್ಲೂ ಎಲ್ಲ ವಸ್ತುಗಳಲ್ಲೂ ಭಗವಂತನನ್ನು ಕಾಣುವಂಥದ್ದು. ಆ ಕಾಣುವಂಥ ಗುಣಗಳು ಯಾವುವು ಅಂತ ಹೇಳಿದ್ರೆ, ಕೆಲವೊಂದು ಅಂಶಗಳು, ಈಗೇನು ವಿಚಾರ ಮಾಡ್ತೀನಲ್ಲ, ಆ ಅಂಶಗಳು ಆ ಗುಣಗಳು ನಮ್ಮಲ್ಲಿ ಇದ್ದರೆ ಮಾತ್ರ ಎಲ್ಲರಲ್ಲೂ ಎಲ್ಲದರಲ್ಲೂ ಭಗವಂತನನ್ನು ಕಾಣಬಹುದು. ಅದು ನಮ್ಮಲ್ಲಿ ಇದೆಯಾ ಇಲ್ವಾ ಅಂತ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ಮೊದಲನೆಯದು ಅಮಾನಿತ್ವಂ, ಅಂದರೆ ಸ್ವಪ್ರಶಂಸೆ, ಆತ್ಮಪ್ರಶಂಸೆ. ಕೆಲವರೆಲ್ಲ ನೋಡಿರ್ಬೋದು, ತನ್ನನ್ನು ತಾನೇ ಹೊಗಳ್ಕೊಳ್ಳೋ ಅಂಥದ್ದು, ತನ್ನಲ್ಲಿ ಇಲ್ಲದೇ ಇರುವಂಥ ಗುಣಗಳನ್ನು ಹೊಗಳುವಂಥದ್ದು, ಅಥವಾ ಬೇರೆಯವರು ತನ್ನನ್ನು ಹೊಗಳಿದಾಗ ಹಿಗ್ಗಿ ಹಿರೇಕಾಯಿ ಆಗುವಂಥ ಗುಣಗಳು. ಆ ಥರ ಗುಣಗಳನ್ನು, ಇಲ್ಲದೇ ಇರೋ ಗುಣಗಳನ್ನು ಹೊಗಳಿದ್ರು ಸಹ, ಅಥವಾ ಇರುವ ಗುಣಗಳನ್ನು ಹೊಗಳಿದ್ರು ಸಹ, ಸ್ವಾಮಿ ನಮ್ಮದೇನಿದೆ ಎಲ್ಲ ದೇವರ ದಯೆ, ಎಲ್ಲ ಕೃಷ್ಣಾರ್ಪಣ ವಸ್ತು ಅಂತೇಳಿ ಆ ಕ್ಷಣ ದೇವರಿಗೆ ಅರ್ಪಿಸ್ಬಿಡಬೇಕು. ಇಲ್ಲವಾದರೆ ಆ ಗುಣಗಳನ್ನು ನೀವೇ ಆಕ್ಸೆಪ್ಟ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ, ಮುಂದಿನ ಜನ್ಮದಲ್ಲಿ ಗೂನು ಬೆನ್ನವರಾಗಿ ಹುಟ್ಟುತ್ತಾರೆ ಅಂಥೇಳಿ ಶಾಸ್ತ್ರಗಳಲ್ಲಿ ಹೇಳಿದೆ. ಇನ್ನು ಎರಡನೆಯದು ಅಧಮಿತ್ವಂ. ಅಧಮಿತ್ವಂ ಅಂದರೆ ಶೋ ಅಪ್ ಅಥವಾ ಶೋ ಆಫ್ ಮಾಡಬಾರದು. ನಮ್ಮಲ್ಲಿ ಇರಲಿ ಇಲ್ಲದೆ ಹೋಗಲಿ, ಭಗವಂತ ನೀನು ಇಟ್ಟಂಗಿರ್ತೀನಿ ಅಂಥೇಳಿ ತಗ್ಗಿ ಬಗ್ಗಿ ನಡಿಬೇಕು. ಭಗವಂತ ಹೇಳ್ತಾನೆ, ಯಾರು ಬಾಗಿ ಬಗ್ಗಿ ನಡಿತಾನೋ ಅವನಿಗೆ ನನ್ನ ಅನುಗ್ರಹ ಸದಾ ಇರುತ್ತೆ ಅಂಥೇಳಿ. ಇನ್ನು ಮೂರನೆಯದು, ಭಗವಂತನಿಗೆ ಅರ್ಪಿಸುವ ಅಷ್ಟಪುಷ್ಪಗಳಲ್ಲಿ ಅಹಿಂಸಾ ಅನ್ನೋದು ಪ್ರಥಮ ಪುಷ್ಪಂ ಅಂತ ಹೇಳ್ತಾರೆ. ಅಂದರೆ ಅಹಿಂಸಾ, ಕಾಯ ವಾಚ ಮನಸ ಯಾರನ್ನೂ ನೋಯಿಸಬಾರದು. ಆಂತರ್ಯದಲ್ಲಾದರೂ ಸರಿ ಅಥವಾ ಕಾರ್ಯರೂಪದಲ್ಲಾದರೂ ಸರಿ, ಯಾರನ್ನೂ ನೋಯಿಸಬಾರ್ದು ಅನ್ನೋದು ತಾತ್ಪರ್ಯ. ಇನ್ನು ನಾಲ್ಕನೆಯದು ಕ್ಷಾಂತಿ. ಕ್ಷಾಂತಿ ಅಂದರೆ ಸಹನಾಶಕ್ತಿ, ಅಂದರೆ ಸಹಿಸ್ಕೊಳ್ಳೋದು. ಬದುಕಿನಲ್ಲಿ ಏನೇ ಕಷ್ಟ ಬರಲಿ, ಭಗವಂತ ನಿನ್ನ ದಯೆ ಇರಲಿ ಅಂತೇಳಿ ಸಹನೆ ಮಾಡೋದನ್ನು ಕಲಿಬೇಕು. ಇದಕ್ಕೆ ಉದಾಹರಣೆ ಮಹಾಭಾರತದಲ್ಲಿ ಒಂದು ಪ್ರಸಂಗ. ವಿದುರ ದುರ್ಯೋಧನನ ಅರಮನೆಯಲ್ಲಿ ಮಂತ್ರಿ ಆಗಿರ್ತಾನೆ. ವಿದುರನಿಗೆ ಏನೆಲ್ಲ ಅವಮಾನ ಮಾಡ್ತಾರೆ, ಏನೆಲ್ಲ ಕಷ್ಟಗಳನ್ನ ಕೊಡ್ತಾರೆ, ಆದರೂ ಸಹ ವಿದುರ ₹1 ಸಹ ದುರ್ಯೋಧನನಿಂದ ತಗೊಳ್ಳೋದಿಲ್ಲ. ತನ್ನ ಒಂದು ಸಣ್ಣ ಮನೆಯಲ್ಲೇ ವಾಸ ಮಾಡ್ತಿರ್ತಾನೆ. ಅಂತಹ ವಿದುರನ ಮನೆಗೆ ಶ್ರೀಕೃಷ್ಣ ಪರಮಾತ್ಮ ಸಂಧಾನಕ್ಕೆ ಅಂತ ಬಂದಾಗ ಯಾರ ಮನೆಗೂ ಹೋಗದೆ ವಿದುರನ ಹುಡ್ಕೊಂಡು ಮನೆಗೆ ಹೋಗ್ತಾರೆ. ಯಾಕೆಂದರೆ ವಿದುರನ ಹ್ಯಾಂಡು ಮೈಂಡು ತುಂಬ ಕ್ಲೀನು. ಅಂತಹ ಸಹನಶೀಲ ವ್ಯಕ್ತಿ ವಿದುರ. ಇನ್ನು ಐದನೆಯದು ಆರ್ಜವಂ. ಆರ್ಜವಂ ಅಂದರೆ ನಮ್ಮ ಜೀವನ ಧೂಳಿಲ್ಲದ ಕನ್ನಡಿಯಂತೆ ಇರಬೇಕು. ಅಂದರೆ ಸರೋವರದ ತಿಳಿ ನೀರಿನ ಹಾಗೆ. ಆ ನೀರಿನಲ್ಲಿ ನೋಡಿದರೆ ಕೆಳಗಿರುವ ಮರಳಿನ ಕಣಗಳು ಹೇಗೆ ಕಾಣುತ್ತೋ ಹಾಗೆ ನಮ್ಮ ಜೀವನ ಇರಬೇಕು. ಅಂದರೆ ನೇರವಾದ ಮಾರ್ಗ, ಅಂದರೆ ಟ್ರಾನ್ಸ್ಪರೆನ್ಸಿ ಇರಬೇಕು. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತೀವಲ್ವ. ಅಂದರೆ ಮಾತು ಮನಸ್ಸು ಒಂದಾಗಿರಬೇಕು. ಇನ್ನು ಆರನೆಯದು ಆಚಾರ್ಯೋಪಾಸನಂ. ಅಂದರೆ ಏನು ಹೇಳ್ತಾರೆ ಅಂದರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾರೆ. ಅಂದರೆ ಗುರುವಿನ ಸೇವೆ, ಜ್ಞಾನಿಗಳ ಸೇವೆ, ದೊಡ್ಡವರ ಸೇವೆ, ತಂದೆ ತಾಯಿಗಳ ಸೇವೆಯನ್ನು ಸತತವಾಗಿ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮನೇ ಒಂದು ಉಪಾಯವನ್ನು ಹೇಳಿಕೊಟ್ಟಿದ್ದಾನೆ. ಏನಂದರೆ, ನನ್ನ ಅನುಗ್ರಹ ಆಗಬೇಕಾದರೆ ಆತ್ಮವಿತ್ ಚರಣಾರ್ಚನಂ. ಅಂದರೆ ಏನಂದರೆ ಅರ್ಥ, ಆತ್ಮವಿದರು ಅಂದರೆ ಆತ್ಮವಿತ್ ಅಂದರೆ ಪರಮಾತ್ಮ, ವಿದರು ಅಂದರೆ ತಿಳಿದವರು, ದೇವರನ್ನು ತಿಳಿದವರು ಅಂತ ಅರ್ಥ. ದೇವರನ್ನು ತಿಳಿದವರ ಪಾದವನ್ನು ಗಟ್ಟಿಯಾಗಿ ಹಿಡಿಬೇಕು. ಅದಕ್ಕೆ ಒಂದು ಉದಾಹರಣೆ ಭಾಗವತದಲ್ಲಿ ಬರ್ತಕ್ಕಂಥ ಒಂದು ಕತೆ, ಗಜೇಂದ್ರ ಮೋಕ್ಷ. ನನ್ನ ವಿಡಿಯೋಗಳಲ್ಲಿದೆ ನೋಡಿ. ಮೊಸಳೆ ಅಷ್ಟೊಂದು ಆನೆಗಳಿದ್ದರೂ ಸಹ ದೇವರನ್ನು ತಿಳಿದ ಆನೆಯ ಕಾಲನ್ನು ಹಿಡಿತು. ಅದಕ್ಕೆ ಮೊಸಳೆಯ ಜನ್ಮದಿಂದ ಮೋಕ್ಷ ಸಿಕ್ಕಿತು. ಹಾಗಾಗಿ ಆಚಾರ್ಯೋಪಾಸನೆಗೆ ಇನ್ನೊಂದು ಉದಾಹರಣೆ ಸಾಕ್ಷಾತ್ ಭಗವಂತನೇ ಕೊಟ್ಟ. 14 ಲೋಕದ ಒಡೆಯ ಶ್ರೀಕೃಷ್ಣ ಉಜ್ಜಯಿನಿಗೆ ಹೋಗಿ ಆಚಾರ್ಯರ ಮನೆಯಲ್ಲಿ 64 ದಿನಗಳಿದ್ದು ಅವರ ಮತ್ತು ಅವರ ಪತ್ನಿಯ ಸೇವೆಯನ್ನು ಮಾಡಿ ಅವರ ಗುರುಗಳ ಅನುಗ್ರಹಕ್ಕೆ ಪಾತ್ರರಾದರು. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ತಾರೆ ಅಂದರೆ, ನೀವು ಸಹ ಗುರುಗಳ ಸೇವೆ ಮಾಡಿದರೆ ನನ್ನ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ ಅಂತ ಹೇಳ್ತಾನೆ. ಮುಂದಿನದು ಶೌಚಂ. ಅಂದರೆ ಅಂತರಂಗ ಶುಚಿ, ಬಹಿರಂಗ ಶುಚಿ. ಅಂದರೆ ಒಳ ಶುಚಿ ಮತ್ತು ಹೊರ ಶುಚಿ ಅಂತ. ಅಂತರಂಗ ಶುಚಿ ಹೇಗೆ ಮಾಡ್ಕೊಳ್ಳೋದು ಅಂದರೆ, ಮಾತು ಕಡಿಮೆ ಮಾಡಿ ಮಾಧವನ ನಾಮಸ್ಮರಣೆ ಮಾಡಿ ಅಂತ ಹೇಳ್ತಾರೆ ಗುರುಗಳು.
ಅಂದರೆ ಏನರ್ಥ, ನೀವೇನೇ ಕೆಲಸ ಮಾಡ್ತಾಯಿರಿ, ಅಡುಗೆ ಮಾಡ್ತಾಯಿರಿ ಅಥವಾ ಡ್ಯೂಟಿ ಮಾಡ್ತಾಯಿರಿ, ಕಾರ್ ಓಡಿಸ್ತಾಯಿರಿ, ವೆಹಿಕಲ್ ಏನೇ ಒಂದು ಮಾಡ್ತಾಯಿದ್ರು ಸಹ ನಿಮ್ಮ ಮನಸ್ಸಿನೊಳಗೆ ಅಚ್ಯುತಾಯ ನಮಃ, ಕೇಶವಾಯ ನಮಃ, ನಾರಾಯಣಾಯ ನಮಃ ಯಾವುದಾದ್ರು ಒಂದು ನಾಮವನ್ನು ಪುನಃ ಪುನಃ ನಾಮಸ್ಮರಣೆ ಮಾಡ್ತಾ ಇರಬೇಕು. ಹಾಗಿದ್ದರೆ ಒಳಶುದ್ಧಿ ಆಗುತ್ತೆ. ಇನ್ನು ಹೊರಶುಚಿ, ಬಹಿರಂಗ ಶುಚಿ ಹೇಗೆ ಅಂತ ಹೇಳಿದ್ರೆ ಸತ್ಕರ್ಮ ಆಚರಣೆ. ಅಂದರೆ ಕೆಲಸ ಮಾಡುವಾಗ ಜನಾರ್ದನ ಮೆಚ್ಚೋ ಹಾಗೆ ಕೆಲಸ ಮಾಡಬೇಕೇ ವಿನಃ ಜನ ಮೆಚ್ಚೋ ಹಾಗೆ ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಜನ ಮೆಚ್ಚೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಭಗವಂತ ಮೆಚ್ಚೋ ಹಾಗೆ ಕೆಲಸ ಮಾಡಿದ್ರೆ ಸಾಕು. ಯಾಕೆಂದರೆ ಈ ಜಗತ್ತು ಶ್ರೀರಾಮನನ್ನೂ ಅನ್ನದೇ ಬಿಡಲಿಲ್ಲ, ಸೀತಮ್ಮನೂ ಅನ್ನದೇ ಬಿಡಲಿಲ್ಲ, ಕೊನೆಗೆ ಶ್ರೀಕೃಷ್ಣನನ್ನೂ ಅನ್ನದೇ ಬಿಡಲಿಲ್ಲ. ತುಂಬಿದ ಸಭೆಯಲ್ಲಿ ಶಿಶುಪಾಲ ಏನೆಲ್ಲ ಹೇಳಿ ಅವಮಾನ ಮಾಡ್ದಲ್ಲ ಕೃಷ್ಣ ಪರಮಾತ್ಮ. ಹಾಗಾಗಿ ಹರಿಯೇ ನಿನ್ನನ್ನು ಮೆಚ್ಚಿಸಬಹುದು, ನರರ ಮೆಚ್ಚಿಸಬಹುದೇ. ಮುಂದಿನದು ಆತ್ಮವಿನಿಗ್ರಹ, ಅಂದರೆ ಮನೋನಿಗ್ರಹ ಅಂತ. ಮನಸ್ಸನ್ನು ಗೆಲ್ಲಬೇಕು. ಯಾವ ರೀತಿ ಮನಸ್ಸನ್ನು ಗೆಲ್ಲಬೇಕು ಅಂದರೆ ಮನಸ್ಸಿಗೆ ಅಧಿಪತಿ ಶಿವನನ್ನು ಗೆಲ್ಲಬೇಕು. ಅಂದರೆ ಶಿವನ ಅನುಗ್ರಹ ಪಡೆದರೆ ನಿಮ್ಮ ಮನಸ್ಸು ಪುರಾಣದ ಕಡೆಗೆ, ಸಾಧನೆ ಕಡೆಗೆ, ದೇವರ ಕಡೆಗೆ, ದೇವಸ್ಥಾನದ ಕಡೆಗೆ ಹೋಗುತ್ತೆ. ಇಲ್ಲ ಅಂದರೆ ನಮ್ಮ ಮನಸ್ಸಿನಲ್ಲಿ ಇಬ್ಬರು ಇರ್ತಾರ್ರಿ, ಒಂದು ಯೋಗ್ಯ ಒಂದು ಅಯೋಗ್ಯ. ನಿಮ್ಮ ಮನಸ್ಸು ಈ ಸಾಧನೆ ದೇವಸ್ಥಾನ ಕಡೆ ಹೋದರೆ ಶಿವನ ಅನುಗ್ರಹ ಇದೆ ಅಂತ ಅರ್ಥ. ಇಲ್ಲ TV ಸೀರಿಯಲ್ಲು ಸಿನಿಮಾ ಪಾರ್ಟಿ ಅಂತ ಹೋಗ್ತಾ ಇದೆ ಅಂದರೆ ಕಾಲನೇಮಿ ಆನ್ ಡ್ಯೂಟಿ ಇದ್ದಾನೆ ಅಂತ ಅರ್ಥ. ಸೊ ಹಾಗಾಗಿ ನೀವು ಯಾವ ಕಡೆ ಹೋಗ್ತಾ ಇದ್ದೀರಾ ಅಂಥೇಳಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಂಡು ಆ ದಾರಿಯಲ್ಲಿ ನಡೆಯೋದಕ್ಕೆ ಪ್ರಯತ್ನ ಪಡಿ. ಮುಂದಿನದು ವೈರಾಗ್ಯಂ, ಅಂದರೆ ಮನೆ ಮಡದಿ ಮಕ್ಕಳಲ್ಲಿ ವೈರಾಗ್ಯನ ತಂದ್ಕೋಬೇಕು ಅಂತ ಹೇಳ್ತಾರೆ. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಏನಾದರೂ ಒಂದು ಸಣ್ಣ ಕಷ್ಟ ಬಂತು ಅಂದರೆ ದೇವರ ಮೇಲೆ ವೈರಾಗ್ಯ ತಂದ್ಕೊಂಡ್ಬಿಡ್ತೀವಿ. ದೇವಸ್ಥಾನಕ್ಕೆ ಹೋಗಲ್ಲ, ದೇವರ ಕುಂಕುಮ ಇಟ್ಕೊಳ್ಳಲ್ಲ, ದೇವ್ರ ಪೂಜೆ ಮಾಡಲ್ಲ, ದೇವ್ರ ಕೈ ಮುಗಿಯಲ್ಲ. ಈ ಥರ ದೇವ್ರ ಮೇಲೇ ವೈರಾಗ್ಯ ತಂದ್ಕೊಳ್ಳೋದು ಅದು ಹಾಗಲ್ಲ. ವೈರಾಗ್ಯ ತಂದ್ಕೋಬೇಕಾಗಿರೋದು ನಮ್ಮ ಸಂಸಾರದ ಮೇಲೆ. ಈ TV ಸೀರಿಯಲ್ಲು ಸಿನಿಮಾಗಳು, ಈ ಅದು ತೊಗೋಬೇಕು ಇದು ತೊಗೋಬೇಕು ಅಟ್ಯಾಚ್ಮೆಂಟು ಇದನ್ನೆಲ್ಲ ಬಿಡಬೇಕು ಅಂತ ಹೇಳ್ತಾರೆ. ಯಾಕೆ ಹಾಗಿದ್ರೆ ಸಂಸಾರದಲ್ಲಿ ಇರಬಾರ್ದಾ? ಸಂಸಾರದಲ್ಲಿ ಇರಬೇಕು. ಯಾವ ರೀತಿ ಇರಬೇಕು? ತಾವರೆ ಎಲೆ ಮೇಲೆ ನೀರು ಹೇಗಿರುತ್ತೋ ಹಾಗಿರಬೇಕು, ಇದ್ದಂಗೆ ಇರಬೇಕು. ಆದರೆ ಅಟ್ಯಾಚ್ಮೆಂಟ್ ಬೆಳೆಸ್ಕೋಬಾರ್ದು ಅಂತ ಹೇಳಿ ಭಗವಂತ ಇಲ್ಲಿ ಹೇಳೋದು. ಯಾಕೆಂದರೆ ಸತ್ತಾಗ ಭಗವಂತ ನಮ್ಮೊಂದಿಗೆ ಬರ್ತಾನೆ ವಿನಃ ಹೆಂಡತಿ ಮಕ್ಕಳಲ್ಲ. ಯಾಕೆಂದರೆ ವಾಕಿಂಗ್ಗೆ, ಸಿನಿಮಾಗೆ, ಗೆಟ್ ಟುಗೆದರು, ಫಂಕ್ಷನ್ನು ಅಂದರೆ ಯಾರಾದರೂ ಜೊತೇಲಿ ಬಂದೇ ಬರ್ತಾರೆ. ಆದರೆ ಸತ್ತಾಗ ಅಯ್ಯೋ ನಾನು ಒಬ್ಬನೇ ಹೋಗಬೇಕಲ್ಲ, ಜೊತೆಗೆ ಬಾ ಅಂತ ಕರೆದ್ರೆ ಯಾರಾದರೂ ಬರ್ತಾರಾ? ಯಾರೂ ಬರಲ್ಲ. ಯಾಕೆಂದರೆ ನಮ್ಮದು ಒಂಟಿ ಪ್ರಯಾಣ. ಹಾಗಾಗಿ ಮನೆ ಮಡದಿ ಮಕ್ಕಳಲ್ಲಿ ಮನಸ್ಸಿಡದೆ ಮಾಧವನಲ್ಲಿ ಮನಸ್ಸಿಡಿ ಅಂತ ಹೇಳ್ತಾರೆ. 12ನೇದು ಗುಂಪು ಸೇರಬೇಡಿ ಅಂತ. ಅಂದರೆ ಏನರ್ಥ? 4 ಜನ ಸೇರಿದ್ರೆ ಬರೀ ಮಾತು, ಗಂಡಸರಾಗಲಿ ಹೆಂಗಸರಾಗಲಿ. ಅಲ್ಲಿ ಮಾತಲ್ಲಿ ಏನಿರುತ್ತೆ ಅಂದರೆ ದೇವ್ರ ವಿಚಾರಗಳು ಏನೂ ಇರಲ್ಲ. ಅವ್ರ ಮನೆ ಮಾತು, ಇವ್ರ ಮನೆ ಮಾತು, ಅದು ಬಿಟ್ಟರೆ ಬೇರೆ ಯಾವ ವಿಚಾರಗಳು, ಒಳ್ಳೆ ವಿಚಾರಗಳು ಇರೋದಿಲ್ಲ ಅಲ್ಲಿ. ಒಂದು ಉದಾಹರಣೆಗೆ ಏನಂತ ಹೇಳಿದ್ರೆ, ಈಗ ನೀವೆಲ್ಲೋ ದೇವಸ್ಥಾನಕ್ಕೂ ಪ್ರವಚನಕ್ಕೆ ಹೊರಟಿರ್ತೀರಿ, ಅಲ್ಲಿ ಯಾವುದೋ ಒಂದು ಗಲಾಟೆ ನಡೀತಾ ಇರುತ್ತೆ, ಜಗಳ ನಡೀತಾ ಇರುತ್ತೆ. ಗಾಡಿನಲ್ಲಿ ಹಾಕಿಬಿಟ್ಟು ಏನಂತೆ ಅಂತೇಳಿ ಕೇಳಕ್ಕೆ ಹೋಗ್ತೀರಾ. ಅಲ್ಲಿ ನಾವೇನು ಆರ್ಸೋಕ್ಕೂ ಹೋಗಲ್ಲ, ತೀರ್ಸೋಕ್ಕೂ ಹೋಗಲ್ಲ, ನಮ್ಮಿಂದ ಏನೂ ಆಗಲ್ಲ. ಆದರೂ ಚಟ ತಿಳ್ಕೊಬೇಕು ಅಂತ ಒಂದು ಚಟ. ಆದರೆ ಇಲ್ಲೇನಾಗುತ್ತೆ, ಗಾಡಿ ತೊಗೊಂಡೋಗಲ್ಲ, ಹಾಕಿರ್ತಾರೆ ನೋ ಪಾರ್ಕಿಂಗ್ ಏರಿಯಾ, ಪೊಲೀಸವನು ಬರ್ತಾನೆ, ಗಾಡಿ ಎತ್ತಾಕೊಂಡು ಹೋಗ್ತಾನೆ. ಅಂದರೆ ಇಲ್ಲಿ ನಮ್ಮ ಗುರಿ ಏನಾಯಿತು, ಈ ಕಡೆ ದೇವಸ್ಥಾನಕ್ಕೆ ಹೋದಂಗಲ್ಲ, ಈ ಕಡೆ ಗಲಾಟೆಯಲ್ಲಿ ನಾವೇನೋ ಆರಿಸ್ದಂಗೂ ತೀರಿಸ್ದಂಗೂ ಅಲ್ಲ. ಹಾಗಾಗಿ ಇಲ್ಲಿ ಏನು ಉದ್ದೇಶ ಅಂತ ಹೇಳಿದ್ರೆ ನಮ್ಮ ಗುರಿಯ ಕಡೆ ನಮ್ಮ ಮೈಯೆಲ್ಲ ಕಣ್ಣಾಗಿರಬೇಕು ಅಂಥೇಳಿ. ಅಂದರೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನಾವು ಎಲ್ಲೇ ಹೋದ್ರೂ ನಾವು ಬಂದ ದಾರಿ ಮರಿಬಾರ್ದು. ಈಗ ಯಾವುದೋ ಒಂದು ಮನೆಗೆ ಹೋಗಿರ್ತೀವಿ, ಏನೋ ಕೆಲಸದ ಮೇಲೆ ಹೋಗಿರ್ತೀವಿ, ಅವ್ರ ಮೇಲೆ ಎಷ್ಟೊತ್ತಿರಬೇಕು, ಒಂದು ಹಸು ಹಾಲು ಕರೆಯೋಷ್ಟು ಸಮಯ ಮಾತ್ರ ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ದರೆ ಮರ್ಯಾದೆ ಕಡಿಮೆ. ಹಾಗಾಗಿ ನಮ್ಮ ಕೆಲಸ ಮುಗಿತಿದ್ದಾಗೇ ಗೆಟ್ ಬ್ಯಾಕ್ ಹೋಮ್, ಮನೆಗೆ ದಾರಿ ಹಿಡಿತಾ ಇರಬೇಕು ಅಂತ ಹೇಳ್ತಾರೆ. ಇನ್ನು ಇಂದ್ರಿಯ ನಿಗ್ರಹ, ಅಂದರೆ ಇಂದ್ರಿಯಗಳ ನಿಯಂತ್ರಣವಿಲ್ಲದೆ ಮಾಡುವ ಸಾಧನೆ ಎಲ್ಲವೂ ವ್ಯರ್ಥ. ಮೊದಲು ಇಂದ್ರಿಯ ನಿಗ್ರಹ ಅಂದರೆ ಮೊದಲು ನಾಲಿಗೆ ಮೇಲೆ ಕಂಟ್ರೋಲ್ ತೊಗೊಂಡು ಬರಬೇಕು. ಯಾವ ರೀತಿ ಅಂದರೆ ಮಾತು ಮತ್ತು ರುಚಿ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಾರಲ್ಲ. ಹಾಗಾಗಿ ಮೊದಲು ನಾಲಿಗೆ ಮೇಲೆ ಕಂಟ್ರೋಲ್ ತಂದರೆ ಎಲ್ಲ ಇಂದ್ರಿಯಗಳು ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ತಾರೆ. ಮತ್ತು ಯಾವುದೇ ರೀತಿ ನಮ್ಮ ಇಂದ್ರಿಯಗಳನ್ನು ಉದ್ರೇಕಿಸುವಂತಹ ಮ್ಯೂಸಿಕ್ ಆಗಲಿ ಸಾಂಗ್ಸ್ ಆಗಲಿ ಕೇಳಬಾರ್ದು. ನಾವು ಯಾವುದೇ ಒಂದು ಸಾಂಗ್ಸನ್ನು ಕೇಳಿದ್ರೂ ಸಹ ಅದು
ಭಗವತ್ ಅನುಭೂತಿಗಾಗಿ ಕೇಳಬೇಕೇ ವಿನಃ ಭಗವಂತನ ದೇವರ ನಾಮ ಭಕ್ತಿಯಿಂದ ಕೂಡಿದ ಹಾಡುಗಳನ್ನು ಕೇಳಬೇಕೇ ವಿನಃ ಈ ಪಾಪ್ ಮ್ಯೂಸಿಕ್ ಅಂದರೆ ಅದನ್ನು ಪಾಪದ ಮ್ಯೂಸಿಕ್ ಅಂತ ಹೇಳ್ತಾರೆ. ಇಂತಹ ಹಾಡುಗಳನ್ನ ಕೇಳಿ ನಮ್ಮ ಇಂದ್ರಿಯಗಳನ್ನು ಉದ್ರೇಕಿಸುವಂತಹದ್ದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಒಮ್ಮೆ ಒಬ್ಬ ಭಕ್ತ ರಮಣ ಮಹರ್ಷಿಗೆ ಕೇಳ್ತಾನೆ, ಹಾಡು ಹಾಡಿ ಭಗವಂತನ ಪಡೆಯಬಹುದೇ? ತ್ಯಾಗರಾಜರು ಸಹ ಹಾಡಿತಾನೆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡ್ರು ಅಂತ ಹೇಳ್ತಾನೆ. ಅದಕ್ಕೆ ಮಹರ್ಷಿ ಹೇಳ್ತಾರೆ, ಅವರು ಹಾಡನ್ನ ಹಾಡಿ ಸಾಕ್ಷಾತ್ಕಾರ ಮಾಡಿಕೊಳ್ಳಿಲ್ಲ, ಅವ್ರಿಗೆ ಸಾಕ್ಷಾತ್ಕಾರ ಆದದ್ದನ್ನು ಅವರು ಹಾಡಿದ್ರು ಅಂತೇಳಿ ಹೇಳ್ತಾರೆ. ಹಾಗಾಗಿ ಇಂದ್ರಿಯಗಳಿಂದ ಆಗುವ ಪಾಪದ ಲೇಪ ಭಗವಂತನಿಗಿಲ್ಲ. ಆದರೆ ನಮಗೆ ಜನ್ಮ ಜನ್ಮಾಂತರಕ್ಕೂ ಅದು ಕಾಡುತ್ತೆ. ಹಾಗಾಗಿ ನಾವು ನಮ್ಮ ಕಾರ್ಯವೈಖರಿಯಲ್ಲಿರ್ಬೋದು ಅಥವಾ ಮಾತುಗಳಲ್ಲಿರ್ಬೋದು ಎಚ್ಚರಿಕೆಯಿಂದ ನಾವು ನಡ್ಕೊಂಡ್ರೆ ಇಂದ್ರಿಯ ನಿಗ್ರಹವನ್ನು ಹತೋಟಿಗೆ ತಂದ್ಕೋಬೋದು ಅಂಥೇಳಿ ಹೇಳ್ತಾರೆ. ಇನ್ನು ಅನುಚಿಂತನ, ದೇವರ ಕಥೆಗಳನ್ನು ಅಥವಾ ಪುರಾಣಗಳನ್ನು ಕೇಳಿದ್ದನ್ನು ಪುನಃ ಪುನಃ ಮನನ ಮಾಡ್ಕೊಳ್ತಾ ಇರೋದು. ಮನನ ಅಂದರೆ ಸ್ಮರಿಸ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ, ಹಸುಗಳು ಬೆಳಗ್ಗೆಯಿಂದ ಸಂಜೆ ತನಕ ಮೇಯ್ದು ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕಿದಾಗ ಸಂಜೆ ಹೊತ್ತು ಮೆಲ್ಕಾಗ್ತಾ ಇರ್ತಾವಲ್ವ, ಹಾಗೆ ನಮ್ಮ ಜೀವನ ಕೂಡ. ಏಕೆಂದರೆ ಕೈ, ಕಾಲು, ಕಿವಿ, ಕಣ್ಣು ಎಲ್ಲ ನೆಟ್ಟಿಗಿದ್ದಾಗ ದೇವ್ರ ಕಥೆಗಳನ್ನ ಕೇಳಬೇಕು, ಕಣ್ಣು ತುಂಬ ದೇವ್ರನ್ನ ನೋಡಬೇಕು. ಅದನ್ನು ನಾವು ವಯಸ್ಸಾದ ಕಾಲದಲ್ಲಿ ಪುನಃ ಪುನಃ ಅದನ್ನು ಸ್ಮರಿಸ್ತಾ ಇರಬೇಕು. ಯಾಕೆಂದರೆ ವಯಸ್ಸಾದ ಮೇಲೆ ನಮ್ಮನ್ನು ಕರ್ಕೊಂಡು ಹೋಗೋರು ಯಾರೂ ಇರಲ್ಲ. ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ನಡೆಯೋಕ್ಕೆ ಕಾಲಲ್ಲಿ ಶಕ್ತಿ ಇರಲ್ಲ. ಹೋಗ್ಲಿ ಕಥೆಗಳನ್ನ ಕೇಳ್ತೀನಿ ಅಂದರೆ ಕಿವಿ ಕೇಳಲ್ಲ. ಹೋಗ್ಲಿ ಓದ್ತೀನಿ ಅಂತ ಹೇಳಿದ್ರೆ ಕಣ್ಣು ಕಾಣಲ್ಲ. ಹಾಗಾಗಿ ಕೂತಿದ್ದ ಜಾಗದಲ್ಲೇ ಗಂಗೆ 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 ಅಂತ ಇದ್ದರೆ ಗಂಗಾ ಸ್ನಾನ ಮಾಡಿದ ಫಲ ಸಿಗುತ್ತಲ್ವ. ಅದೇ ರೀತಿ ದೇವರ ಕಥೆಗಳನ್ನು ನಾವೇನು ಕೇಳಿರ್ತೀವಲ್ವ, ಕಿವಿ ಕಣ್ಣು ನೆಟ್ಟಿಗಿದ್ದಾಗ ಏನು ಕೇಳಿರ್ತೀವಲ್ವ, ಅದನ್ನು ನಮ್ಮ ವಯಸ್ಸಾದ ಕಾಲದಲ್ಲಿ ಪುನಃ ಪುನಃ ಮನನ ಮಾಡ್ಕೊಳ್ತಾ ಇರಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ, ಶಂಕರಾಚಾರ್ಯರು ಹೇಳ್ತಾರಲ್ವ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಅಂತ. ಅಂದರೆ ಮತ್ತೆ ಮತ್ತೆ ಹುಡ್ತಾ ಇರಬೇಕು, ಮತ್ತೆ ಮತ್ತೆ ಸಾಯ್ತಾ ಇರಬೇಕು. ಹಾಗಾಗಿ ನಮಗೆ ಮನುಷ್ಯ ಜನ್ಮ ಬೇಡ, ಮೋಕ್ಷ ಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನು ಆದಷ್ಟು ದೇವರ ಕಡೆಗೆ ತಿರುಗಿಸ್ಬೇಕು. ಇನ್ನು ಕಡೆಯದಾಗಿ ಕ್ಷಮೆ ಮತ್ತು ಸಹನೆ. ಕ್ಷಮೆ ಮತ್ತು ಸಹನೆಗೆ ಭೂತಾಯಿಕಿನ್ನ ಒಂದು ಒಳ್ಳೆಯ ಉದಾಹರಣೆ ಇನ್ನೊಂದಿಲ್ಲ. ಮತ್ತು ಕೌರವರಿಂದ ಅವಮಾನಗಳನ್ನು ಪಟ್ಟ ಪಾಂಡವರ ಸಹನೆ ಎಂಥದ್ದು, ಇದು ನಮಗೆ ಪುರಾಣಗಳಿಂದ ಸಿಕ್ಕ ಆದರ್ಶ. ಹಾಗಾಗಿ ಎಂತಹ ಸಂದರ್ಭಗಳಲ್ಲೂ ಎಷ್ಟೇ ಕಷ್ಟಗಳು ಬಂದರೂ, ಏನೇ ಎದುರಾದರೂ ತಾಳ್ಮೆಯಿಂದ, ಶಾಂತಿಯಿಂದ, ಸಹನೆಯಿಂದ ಇರಬೇಕು ಅಂಥೇಳಿ ಹೇಳ್ತಾರೆ. ತ್ಯಾಗರಾಜರು ಹೇಳ್ತಾರೆ, ಶಾಂತಮು ಲೇಖ ಸೌಖ್ಯಮು ಲೇದು. ಅಂದರೆ ಶಾಂತಿ ಇಲ್ಲದೆ ಸಂತೋಷ ಇಲ್ಲ ಅಂಥೇಳಿ. ಅಂದರೆ ಎಂಥ ಸಂದರ್ಭದಲ್ಲೂ ನಮ್ಮ ಆಲೋಚನೆ, ಮಾತು ಮತ್ತು ಕಾರ್ಯ, ಅಂದರೆ ಕೋಪ ಬಂದಾಗ, ಸಂತೋಷ ಬಂದಾಗ, ದುಃಖ ಆದಾಗ ಎಲ್ಲ ಸ್ಥಿತಿಗಳಲ್ಲೂ ಸಹ ಸಮಚಿತ್ತತೆಯನ್ನು, ಅಂದರೆ ನ್ಯೂಟ್ರಾಲಿಟಿ ಅಂತ ಹೇಳ್ತೀವಲ್ಲ, ಎಲ್ಲ ಪರಿಸ್ಥಿತಿಗಳಲ್ಲೂ ಸಮಚಿತ್ತತೆಯನ್ನು ಕಾಪಾಡಿಕೊಳ್ಬೇಕು. ಇನ್ನೊಂದು ವಿಚಾರ ಏನಂದರೆ, ಯಾವುದೇ ಧರ್ಮ ಇರಲಿ, ಹೂಗಳು ಪೂಜೆಯಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತಾವಲ್ವ. ಆದರೆ ನಿಜವಾಗಿಯೂ ದೇವರಿಗೆ ಇಷ್ಟವಾದ ಹೂಗಳು ಯಾವುದು ಗೊತ್ತಾ? ಈಗ ನಾವು ಗಣೇಶನಿಗೆ ಗರಿಕೆ ಇಷ್ಟ, ಶಿವನಿಗೆ ಬಿಲ್ವ ಇಷ್ಟ, ವಿಷ್ಣುವಿಗೆ ತುಳಸಿ ಇಷ್ಟ, ಮತ್ತು ಲಕ್ಷ್ಮೀ ದೇವಿಗೆ ತಾವರೆ ಇಷ್ಟ ಅಂತ ದೇವರಿಗೆ ಅದು ಇಷ್ಟ, ಇದಿಷ್ಟ, ತಿಂಡಿ ತೀರ್ಥಗಳೆಲ್ಲ ಮಾಡಿ ನೈವೇದ್ಯಕ್ಕೆ ಇಡ್ತೀವಿ, ಹೂಗಳನ್ನ ಅರ್ಪಿಸ್ತೀವಿ. ಆದರೆ ಈ ಹೂಗಳ ಜೊತೆಗೆ ಈಗ ಹೇಳುವಂಥ 8 ಪುಷ್ಪಗಳಿದೆಯಲ್ಲ, ಈ 8 ಪುಷ್ಪಗಳಂದರೆ ನಮ್ಮ 8 ಗುಣಗಳು. ಈ ಗುಣಗಳು ಮಾತ್ರ ದೇವರಿಗೆ ಅರ್ಪಿತವಾಗುವುದು. ಯಾವುದು ಆ ಗುಣಗಳು ಅಂದರೆ, ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಂ ಇಂದ್ರಿಯ ನಿಗ್ರಹ, ಸರ್ವಭೂತ ದಯಾ ಪುಷ್ಪಂ, ಕ್ಷಮಾ ಪುಷ್ಪಂ ವಿಶಿಷ್ಟಿತಃ, ಜ್ಞಾನ ಪುಷ್ಪಂ, ತಪಃ ಪುಷ್ಪಂ, ಶಾಂತಿ ಪುಷ್ಪಂ, ಸತ್ಯಂ ಪುಷ್ಪಂ ತಥೈವ ಚ ವಿಷ್ಣೋರ್ ಪ್ರೀತಿಕರಂ ಭವೇತ್. ಅಂದರೆ ಈ 8 ಪುಷ್ಪಗಳು, ಅಂದರೆ ಈ 8 ಗುಣಗಳು ಭಗವಂತನಿಗೆ ತುಂಬ ಪ್ರೀತಿಕರವಾದದ್ದು. ಈ ಪುಷ್ಪಗಳಿಂದ ಭಗವಂತನನ್ನು ಅರ್ಚಿಸಿದರೆ ನಮ್ಮ ಜೀವನದಲ್ಲಿ ಈ ಗುಣಗಳನ್ನು ಅಳವಡಿಸಿಕೊಂಡು ಹಾಗೆ ನಡ್ಕೊಂಡ್ರೆ ಮಾತ್ರ ಭಗವಂತ ಪ್ರೀತನಾಗ್ತಾನೆ ಎಂದು ಭಾಗವತದಲ್ಲಿ ಹೇಳಿದೆ. ಈ ಸಂದೇಶ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದು ನೀವು ತಿಳ್ಕೊಂಡ್ಮೇಲೆ ನಿಮ್ಮ ಸ್ನೇಹಿತರಲ್ಲಿ, ಬಂಧು ಬಾಂಧವರಲ್ಲಿ ತಿಳಿಸಿ. ಯಾಕೆಂದರೆ
ಸಂಜೆ ಆಗ್ತಿದ್ದಾಗೇ ನಾನು ವಾಕಿಂಗ್ ಹೋಗುವಾಗ ನೋಡಿದ್ದೀನಿ ವಯಸ್ಸಾದವರು ಪಾರ್ಕಲ್ಲಿ ಈ ಕರೆಂಟ್ ಕಂಬಿ ಮೇಲೆ ಪಕ್ಷಿಗಳು ಕೂತಿರ್ತಾವಲ್ಲ, ಗುಬ್ಬಚ್ಚಿಗಳು ಏಕವಾಗಿ. ಹಾಗೆ ವಯಸ್ಸಾದವರು ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಮನೇಲಿದ್ದರೆ ಟೈಮ್ ಪಾಸ್ ಆಗಲ್ಲ, ಪಾರ್ಕ್ಗಳಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿರ್ತಾರೆ. ಅಂದರೆ ಜೀವನವಿಡೀ ಕಷ್ಟಪಟ್ಟು ಮಕ್ಕಳನ್ನ ಸಾಕೋದ್ರಲ್ಲೇ ಅವ್ರ ಜೀವನ ಕಳೆದೋಗಿರುತ್ತೆ. ಅವ್ರಿಗಾಗಿ ಅವ್ರು ಏನು ಮಾಡ್ಕೋಬೇಕು, ಯಾವ ರೀತಿ ಪುಣ್ಯನ ಸಂಪಾದನೆ ಮಾಡ್ಕೋಬೇಕು, ಇಳಿ ವಯಸ್ಸಿನಲ್ಲಿ ಯಾವ ರೀತಿ ಅವರು ಟೈಮ್ನ ಯೂಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಈ ವಿಚಾರಗಳನ್ನ ಅವರಿಗೆ ತಿಳಿಸಿ ನೀವು ಹಂಚ್ಕೊಳ್ಳಿ. ವಯಸ್ಸಾಗ್ತಾ ಆಗ್ತಾ ಭಾಗವತ ಕೇಳೋದು, ಮಹಾಭಾರತ ಕೇಳೋದು, ರಾಮಾಯಣ ಕೇಳೋದು, ಅಥವಾ ದೇವಸ್ಥಾನಗಳಿಗೆ ಹೋಗೋದು, ಪ್ರವಚನಗಳನ್ನ ಕೇಳೋದು, ಅಥವಾ ಓದೋಕ್ಕೆ ಸಾಧ್ಯವಾದರೆ ಈಗ ಹೇಳಿದ್ನಲ್ಲ ಮಹಾಭಾರತ ರಾಮಾಯಣ ಯಾವುದನ್ನಾದರೂ ಓದೋಕ್ಕಾಗಲ್ವ ಅಟ್ಲೀಸ್ಟ್ ಕೇಳೋದು. ಈ ಥರ ಮಾಡಿ ಪುಣ್ಯನ ಸಂಪಾದನೆ ಮಾಡಿಕೊಂಡು ಮೋಕ್ಷದ ದಾರಿಯ ಕಡೆಗೆ ಏನೇನೆಲ್ಲ ಸಾಧನೆಗಳನ್ನ ಮಾಡಬೇಕು ಆ ರೀತಿ ಮಾಡಿಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಭಗವಂತನ ಕೃಪೆಗೆ ಕೂಡ ಪಾತ್ರರಾಗ್ತೀವಿ. ಶ್ರೀಕೃಷ್ಣ ಅರ್ಪಣಮಸ್ತು.